ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಇವತ್ತಿನ ರೆಸಿಪಿ ಬಂದು ಆಲೂ ಬೋಂಡ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ಆಲೂ ಬೋಂಡ ಮಾಡೋದು ಹೇಗೆ ಅಂತ ಪಟ್ಟಂತ ನೋಡ್ಕೊಬರೋಣ. ಫಸ್ಟು 3-4 ದೊಡ್ಡ ಸೈಜಲ್ಲಿರೋ ಆಲೂಗೆಡ್ಡೆನ ತಗೊಂಡು ಎಲ್ಲ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಒಂದು ಕುಕ್ಕರಲ್ಲಿ ನೀರನ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ಇದನ್ನ 1-2 ವಿಜಿಲ್ ಬರ್ಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಬೋಂಡ ಹಾಕುವಾಗ ಕೂಡ ಜಾಸ್ತಿ ಆಲೂಗೆಡ್ಡೆ ಬೆಂದರೂ ಕೂಡ ಚೆನ್ನಾಗಿ ಆಗಲ್ಲ ಬೋಂಡ. ಇವಾಗ ನೋಡಿ 1-2 ವಿಜಿಲ್ಲು ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಬೇಕಾಗಿರೋ ಆಲೂಗೆಡ್ಡೆಗೆ ಪಲ್ಯ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ದೊಡ್ಡ ಸೈಜಲ್ಲಿರೋ 2 ಈರುಳ್ಳಿನ ತಗೊಂಡಿದ್ದೀನಿ. 3-4 ಅಥವಾ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿರು ಮೆಣಸಿಕಾಯನ್ನ ಹಾಕ್ಕೊಳ್ಳಿ. 1 ಹಿಡಿ ಆಗೋಷ್ಟು ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನು ಸಾಸಿವೆ ಹಾಕಿದ್ರೆ ಸಾಕು. ಚಿಟಪಿಟ ಅಂತ ಎಲ್ಲ ಸಾಸಿವೆ ಎಲ್ಲ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಬೇಕು. ಇದನ್ನು ಇವಾಗ 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಆಲೂಗೆಡ್ಡೆ ಬೋಂಡ ಅಂತೂ ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿ ಟೈಮಲ್ಲಿ ತಿನ್ನಬೇಕಾದಾಗ ಕಾಫಿ ಜೊತೆ, ಟೀ ಜೊತೆ ಅಥವಾ ಗ್ರೀನ್ ಟೀ ಜೊತೆ ಇದಕ್ಕೆಲ್ಲ ಬೋಂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ಇದಕ್ಕೆ ಕರಿಬೇವು ಎಲೆನ ಸೇರಿಸ್ಕೊಳ್ಳೋಣ. ಕರಿಬೇವು ಸೊಪ್ಪನ್ನು ಬೇಕಾದರೆ ನೀವು ಕಟ್ ಮಾಡಿ ಕೂಡ ಸಣ್ಣದಾಗಿ ಸೇರಿಸ್ಕೊಳ್ಬೋದು. ಬೋಂಡ ತಿನ್ನುವಾಗ ತುಂಬಾ ಟೇಸ್ಟ್ ಕರಿಬೇವು ಸೊಪ್ಪು ಕೊಡುತ್ತೆ. ಇವಾಗ ನೋಡಿ 5-10 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಅಂದರೆ ಕಲರಿಗಷ್ಟೇ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಲೈಟಾಗಿ ಬೇಕು ಅಂತಂದರೆ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗತ್ತೆ. ಇವಾಗ ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅರಿಶಿನ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾವು ಈ ಟೈಮಲ್ಲೇ ಸಾಲ್ಟ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಸಣ್ಣದಾಗಿರೋವಂಥ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಲೂಗೆಡ್ಡೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇವಾಗಲೇ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ನ ಆಲೂಗೆಡ್ಡೆ ಹಾಕೊಂಡ್ಮೇಲೆ ಅಂದರೆ ಒಂದು ಕಡೆ ಸಾಲ್ಟ್ ಆಗುತ್ತೆ, ಒಂದು ಕಡೆ ಆಗಲ್ಲ. ಒಂದು ಕಡೆ ಉಪ್ಪು ಸಪ್ಪೆ ಆಗ್ಬೋದು. ಸೊ ಹಾಗಾಗಿ ನಾನು ಈರುಳ್ಳಿ ಜೊತೆಗೇ ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಸಿಪ್ಪೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ. ನಾನು ಯಾವುದೇ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಮೊದಲೇ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೀವು ಕೈಯಲ್ಲಿ ಕಿವುಚ್ಕೊಂಡು ಕೂಡ ಹಾಕ್ಕೊಳ್ಬೋದು. ನೀವು ಮೊದಲೇ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಅಂದರೆ ಕೈಯಲ್ಲಿ ಕಿವುಚ್ಕೊಂಡು ಸೇರಿಸ್ಕೊಂಡ್ರೆ ಬೇಗ ಮಿಕ್ಸ್ನ ಮಾಡ್ಕೊಳ್ಬೋದು. ನಾನು ಕಿವುಚ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ನಾನು ಪ್ಯಾನ್ಗೆ ಹಾಕ್ಕೊಂಡು ಇವಾಗ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಂದರೆ ಈರುಳ್ಳಿ ನಾವೇನು ಅರಿಶಿನ ಹಾಕ್ಕೊಂಡಿದ್ದೀವಿ ಅದೆಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಆಲೂಗೆಡ್ಡೆ ಸ್ವಲ್ಪನೂ ಗಡ್ಡೆ ಹೊಡಿದೇ ಇರಬಾರ್ದು, ಎಲ್ಲ ಸ್ಮ್ಯಾಶ್ ಆಗಬೇಕು. 1-2-3 ನಿಮಿಷ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಇವಾಗ ಬೇಕಾಗಿರೋ ಆಲೂಗೆಡ್ಡೆ ಬೋಂಡಗೆ ಪಲ್ಯ ರೆಡಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಇದಕ್ಕೆ ಬೇಕಾಗಿರೋ ಅಂದರೆ ಹಿಟ್ಟು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಬೌಲಲ್ಲಿ ಅಂದರೆ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಸೋಡಾ, 1 ಸ್ಪೂನ್ ಆಗುವಷ್ಟು ಸಾಲ್ಟ್ನ ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಸ್ಮ್ಯಾಶರಲ್ಲಿ ಬೀಟ್ ಮಾಡ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಬೋಂಡಗೆ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ನನಗೆ ಎಷ್ಟು ಬೇಕು ನೀರು ಅಷ್ಟನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು ಎಷ್ಟು ಥಿಕ್ನೆಸ್ ಆಗಿದೆ ಅಂತ. ಈ ಗಟ್ಟಿಗೆ ಇದ್ದರೆ ಸಾಕಾಗತ್ತೆ ಬೋಂಡ ಬಿಡೋದಕ್ಕೆ. ಇವಾಗ ಆಲೂಗೆಡ್ಡೆ ಪಲ್ಯನ ಒಂದು ಉಂಡೆ ರೀತಿಯಲ್ಲಿ ಕಟ್ಕೊಂಡು ಮತ್ತು ನಾವು ಇಟ್ಟಿರುವಂತಹ ಬೋಂಡ ಹಿಟ್ಟಿಗೆ
ಹದ್ಕೊಂಡು ಇವಾಗ ಬಾಣಲಿಲಿ ಹಾಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. 2 ಸೈಡೂ ಬೋಂಡಾನ ಬೇಯಿಸ್ಕೊಂಡ್ರೆ ರೆಡಿ, ಪಟ್ಟ ಅಂತ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೋಂಡ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಈ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.